ಕಾಣಲ್ಪಟ್ಟ. ಆದ್ದರಿಂದ ಹೇಳಬೇಕು, ದೇವರೇ ನೀನು ಶೂರನಾಗಿ, ಭಯಂಕರ ಶೂರನಾಗಿ ನನ್ನ ಸಂಗಡ ಇರುವುದರಿಂದ ಎಲ್ಲ ಯುದ್ಧಗಳನ್ನು ಜಯಿಸುವುದಕ್ಕೆ ನೀನು ನನಗೆ ಬಲ ಕೊಟ್ಟಿದ್ದೀಯಪ್ಪ. ಹಲ್ಲೆಲೂಯಾ. ದೇವರು ಈ ಸಮಯದಲ್ಲಿ ಶೂರನಾಗಿ ನಮ್ಮ ಸಂಗಡ ಆತನಿದ್ದಾನೆ. ಈ ಶೂರನು ಮಾಡುವಂಥ ಕಾರ್ಯ, ನಮಗೆ ವಿರುದ್ಧವಾಗಿ ನಿಂತಿರುವಂಥ ಎಲ್ಲ ಕ್ರಿಯೆಗಳನ್ನು ದೇವರು ದಹಿಸಿ ಬಿಡುವವನಾಗಿ ಕಾಣಲ್ಪಡ್ತಾನೆ. ನಾವು ಒಬ್ಬರೇ ನಿಂತಿರ್ಬೋದು, ನಮಗೆ ಸುತ್ತಲೂ ಸಾವಿರಾರು ಜನರು ನಮಗೆ ವಿರೋಧವಾಗಿ ಎದ್ದು ನಿಂತಿರ್ಬೋದು, ಆದರೆ ದೇವರು ನಮ್ಮ ಪಕ್ಷ ಶೂರನಾಗಿದ್ದು ಆ ಎಲ್ಲ ಕಾರ್ಯಗಳನ್ನು ದೇವರು ಆತನು ಜಯಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಆ ಶೂರನಾದ ದೇವರು ನಮ್ಮ ದೇವರಾಗಿದ್ದಾನೆ. ಎಲ್ಲರೂ ಹೇಳೋಣ, ದೇವರೇ ನೀನು ನನಗೆ ಶೂರನಾಗಿದ್ದೀಯಪ್ಪ. ಶೂರನಾದಂಥ ದೇವರು ನನ್ನ ಸಂಗಡ ಇರುವುದರಿಂದ ನನಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ನಾನು ಜಯಿಸುವವನಾಗಿದ್ದೇನೆ. ಎಲ್ಲ ಕಾರ್ಯಗಳನ್ನು ನಾನು ಮೇಲುಗೈ ಮಾಡ್ತೇನೆ. ಎಲ್ಲ ಕಾರ್ಯ ನಾನು ಮೇಲುಗೈ ಮಾಡ್ತೇನೆ. ಎಲ್ಲ ಕಾರ್ಯ ನಾನು ಮೇಲುಗೈ ಮಾಡ್ತೇನೆ. ದೇವರು ಆ ರೀತಿಯಲ್ಲಿ ನಮ್ಮ ಸಂಗಡ ಇದ್ದು ಮಹಿಮೆಯಾದಂಥ ಕಾರ್ಯಗಳನ್ನು ಆತನು ಮಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಆಶೀರ್ವಾದಕರವಾದಂಥ ಮಾತುಗಳನ್ನು ದೇವರು ನಮ್ಮ ಸಂಗಡ ತಿಳಿಸಿಕೊಟ್ಟ. ಪ್ರಥಮವಾಗಿ ನಾವು ನೋಡಿದ್ವಿ, ದೇವರು ನಮ್ಮ ಸಂಗಡ ಆತನು ವಾಸಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ಆತನು ವಾಸಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ಎರಡನೇದಾಗಿ ನಾವು ನೋಡಿದ್ವಿ, ದೇವರು ನಮ್ಮ ಸಂಗಡ ಆತನು ತಿರುಗಾಡುವವನಾಗಿ ಕಾಣಲ್ಪಡ್ತಾನೆ. ನಾವೆಲ್ಲೆಲ್ಲ ಹೋಗ್ತೀವೋ ಅಲ್ಲೆಲ್ಲ ದೇವರು ನಮ್ಮ ಜೊತೆಗಾರನಾಗಿ ನಮ್ಮ ಸಂಗಡ ಆತನು ತಿರುಗಾಡುವವನಾಗಿ ಕಾಣಲ್ಪಡ್ತಾನೆ ಎಂಬುದಾಗಿ ನೋಡಿದ್ವಿ. ಮೂರನೇದಾಗಿ, ದೇವರು ನಮ್ಮ ಸಂಗಡ ಮಹಿಮೆಯಾಗಿ ಆತನು ಕಾಣಲ್ಪಡ್ತಾನೆ. ವೈಭವದಿಂದ ಅಗ್ನಿ ಪ್ರಾಕಾರವಾಗಿದ್ದು ನಮ್ಮ ಸುತ್ತಲೂ ಆತನು ನಮಗೆ ಬೇಕಾದಂಥ ಸಹಾಯಗಳನ್ನು, ಪ್ರೊಟೆಕ್ಷನನ್ನು ದೇವರು ದಯಪಾಲಿಸಿ ಕೊಡ್ತೀನಿ ಎಂಬುದಾಗಿ ಆತನು ಹೇಳ್ದ. ಅದೇ ಪ್ರಕಾರವಾಗಿ ದೇವರು ಸದಾಕಾಲವು ನಮ್ಮ ಸಂಗಡ ಆತನು ನೆಲೆಗೊಂಡಿರುವವನಾಗಿ ಕಾಣಲ್ಪಡ್ತಾನೆ ಎಂಬುದಾಗಿ ನೋಡಿದ್ವಿ. ನೆಲೆಗೊಂಡಿರುವಂಥ ದೇವರು ನಮ್ಮ ದೇವರು. ನಾವು ಸಹ ಆತನಲ್ಲಿ ನೆಲೆಗೊಂಡಿರುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುವವರಾಗಿ ಕಾಣಲ್ಪಡೋಣ. ಐದನೇದಾಗಿ ನೋಡಿದ್ವಿ, ದೇವರು ನಮ್ಮ ಸಂಗಡ ದೊಡ್ಡವನಾಗಿದ್ದಾನೆ. ಮಹತ್ತಾದವನಾಗಿ ಆತನು ಕಾಣಲ್ಪಟ್ಟಿದ್ದಾನೆ. ಮಹತ್ತಾದಂಥ ದೇವರು, ಮಹತ್ತಾದಂಥ ಕಾರ್ಯನ ನಮಗೋಸ್ಕರ ಆತನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೊನೆಯದಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ಶೂರನಾಗಿದ್ದು, ಯುದ್ಧ ಮಾಡುವವನಾಗಿದ್ದು, ಯಾವ ಕೇಡು ನಿಮಗೆ ಸಂಭವಿಸದ ಹಾಗೆ ಹಗಲು ಇರುಳು ನಿಮ್ಮನ್ನು ಕಾಯುವವನಾಗಿದ್ದು, ನಿಮ್ಮನ್ನು ಬಲಪಡಿಸುವವನಾಗಿದ್ದು, ಯಾವ ನಾಚಿಕೆಯು ನಿಮಗೆ ಬಾರದ ಹಾಗೆ, ಯಾರು ನಿಮಗೆ ವಿರುದ್ಧವಾಗಿ ಎದ್ದು ನಿಂತಿದ್ದಾರೋ ಅವರು ಅವಮಾನಕ್ಕೂ ಅವರು ನಾಚಿಕೆ ಪಡುವ ಹಾಗೆ ನಾನು ನಿಮ್ಮ ಸಂಗಡ ಕ್ರಿಯೆಗಳನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ.